ಏಕಾಏಕಿ ನೋಟಿಸ್ ಕೊಟ್ಟ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಡಿಜಿಟಲ್ ಪೇಮೆಂಟ್ನ ಹೆಸರಲ್ಲಿ ಶುರುವಾಯಿತಾ ತೆರಿಗೆ ಕಾಟ. ವ್ಯಾಪಾರಿಗಳಿಗೆ ಶಾಕ್ ಮೇಲೆ ಶಾಕ್ ಕೊಡುತ್ತಿರುವ ರಾಜ್ಯ ಸರ್ಕಾರದ ವಾಣಿಜ್ಯ ಇಲಾಖೆ. 40 ಲಕ್ಷದ ಮೇಲೆ ವ್ಯಾಪಾರ ಮಾಡುತ್ತಿರುವ ಲಕ್ಷ ತೆರಿಗೆ ಕಟ್ಟೋದು ಹೇಗೆ? ವ್ಯಾಪಾರಿಗಳ ಆಕ್ರೋಶ. ಡಿಜಿಟಲ್ ಪೇಮೆಂಟ್ ಸಹವಾಸವೇ ಬೇಡ ಅಂತಿರುವ ವ್ಯಾಪಾರಿಗಳು. ನಗದು ಕೊಟ್ಟೆ ವ್ಯವಹಾರ ಮಾಡಿ. ಇಲ್ಲ, ಯು ಪಿ ಐ ಯೂಸ್ ಮಾಡ್ತಾ ಇಲ್ಲ. ಯು ಪಿ ಐ ನಮಗೆ ಬೇಕಾಗೂ ಇಲ್ಲ. ಮೊದಲಿನ ಥರ ಬಿಸ್ನೆಸ್ಸು ಇಲ್ಲ. ಆನ್ಲೈನ್ ಬಂದ ಮೇಲೆ ನಮಗೆ ಬಿಸ್ನೆಸ್ ತುಂಬ ಡೌನ್ ಆಗಿಬಿಟ್ಟಿದೆ. ಈ ಬಿಸ್ನೆಸ್ಸಲ್ಲಿ ಯು ಪಿ ಐ ಇಟ್ಕೊಂಡು ಅದಕ್ಕೆ ಟ್ಯಾಕ್ಸ್ ಪೇ ಮಾಡಿಕೊಂಡು ನಮಗೇನು ನೆಸೆಸಿಟಿ ಇಲ್ಲ. ಈ ಬಿಸ್ನೆಸ್ಗೆ ಟ್ಯಾಕ್ಸ್ ಬರೋ ಇದೇ ಇಲ್ಲ ಲೆಕ್ಕ ಹೇಳ್ಬೇಕಂದ್ರೆ. ಆದರೂ ಈ ಥರ ಟ್ಯಾಕ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅಂದರೆ ಇದೇನು ಲೆಕ್ಕಾಚಾರ ವ್ಯವಸ್ಥೆನೇ ಸರಿ ಇಲ್ಲ. ಆಮೇಲೆ ಈ ಕೋವಿಡ್ ಟೈಮಲ್ಲಿ ಬಂದು ಆನ್ಲೈನಿಂದ ಬೀದಿ ಬದಿ ವ್ಯಾಪಾರಗಳದ್ದು ತುಂಬಾ ಕಷ್ಟ ಇದೆ. ವ್ಯಾಪಾರನೇ ಸರಿ ಇಲ್ಲ. ಬೇರೆ ಏನಾದರೂ ಮಾಡೋಕ್ಕೂ ನಮಗೆ ಅವಕಾಶ ಇಲ್ಲ, ಗೊತ್ತಿಲ್ಲ. ಯು ಪಿ ಐಯಿಂದ ಇಷ್ಟು ಕಮ್ಮಿ ಬಿಸ್ನೆಸ್ಸಿಂದ ಟ್ಯಾಕ್ಸ್ನ ಕಳಗಿಸ್ತಾರೆ ಅಂದರೆ ಇದು ಯಾವ ಥರ ವ್ಯವಸ್ಥೆ ನಮಗೆ ಗೊತ್ತಿಲ್ಲ. ಇವಾಗ ಏನು ಇಲ್ಲದೇ ಈ ಪೇಟಿಎಮ್ ನಾವು ಮಾಡಿ ಅಂತ ಕೊಡಿ ಕೇಳಿದ್ವಾ, ಪೇಟಿಎಮ್ಮು ಭಾರತ್ ಪೇ ಎಲ್ಲ ಮಾಡಿಕೊಡಿ ಅಂತ ಹೇಳಿದ್ವಾ. ಈಗ ಪೇಟಿಎಮ್ಮು ಭಾರತ್ ಪೇ ಮೇಲೆ ಮಾಡಿಬಿಟ್ಟು ಈಗ ಅದ್ರಲ್ಲಿ ಬರೋ ಟರ್ನ್ ಓವರ್ ಅಂದ್ಬಿಟ್ಟು ನಾವು ಅದಕ್ಕೆ GST ಹಾಕ್ತೀವಿ, ಟ್ಯಾಕ್ಸ್ ಹಾಕ್ತೀವಿ ಅಂದರೆ ನಾವೆಲ್ಲ ಹೋಗೋದು? ದುಡ್ದಿದ್ದೆಲ್ಲ ಇವರು ಕೊಟ್ಬಿಟ್ಟು ನಾವೇನು ಸರ್ ನಮ್ಮ ಮೊಟ್ಟೆ ಹೆಂಡತಿ ಮಕ್ಳ ಮೇಲೆ ಬಟ್ಟೆ ತಣ್ಣೀರು ಬಟ್ಟೆ ಹಾಕೋಕ್ಕಾಗತ್ತಾ? ಇವತ್ತೆಲ್ಲ ಮಕ್ಕಳಿಗೆ ವಿದ್ಯೆ ಕಲಿಸ್ತಾರೆ. ಆ ವಿದ್ಯೆ ತಕ್ಕನಾಗೆ ಗೌರ್ಮೆಂಟ್ ಅವ್ರಿಗೆ ಕೆಲಸ ಕೊಡಲಿ. ಆವಾಗ ಯಾಕಾಗಲ್ಲ? ಬ್ರ್ಯಾಂಡ್ ಬೆಂಗಳೂರು ನೋಡಿ, ಒಂದು ಮನೆಗೆ ಒಂದೊಂದು ಕೆಲಸ ಕೊಡಿ. ಅವಾಗ ಫುಟ್ಪಾತಲ್ಲಿ ಯಾರು ವ್ಯಾಪಾರ ಮಾಡೋಕ್ಕೆ ಬರೋಲ್ಲ. ಇವಾಗ ನೋಡಿ ನಾವೆಲ್ಲ 5,000 6,000 ವ್ಯಾಪಾರ ಮಾಡ್ತೀವಿ, ನಿಮಗೆ ಟ್ಯಾಕ್ಸ್ ಹಾಕ್ತೀವಿ, GST ಹಾಕ್ತೀವಿ ಅಂದರೆ ನಾವೆಲ್ಲ ಹೋಗೋದು? ಮಾಡಲ್ಲ. ಅವರು ಕೊಟ್ಬಿಟ್ಟು ನಾವೆಲ್ಲ ಹೋಗೋದು? ನೀವು ಹೇಳಿ. ಅದಕ್ಕೆ ಈ GST ಟ್ಯಾಕ್ಸು ಬಿಡ್ಬಿಡಿ. ಕೋಟ್ಯಾಂತರ ರೂಪಾಯಿ ಮಾಡಿ ಬೇಡ ಅಲ್ಲ. ಸಣ್ಣ ಪುಟ್ಟ ಬಡವರು ಫುಟ್ಪಾತಲ್ಲಿ ಜೀವನ ಮಾಡೋರಿಗೆ, ಇಲ್ಲಿ ಬಟ್ಟೆ ವ್ಯಾಪಾರ ಮಾಡೋರಿಗೆ, ರೋಡ್ ಗಾಡಿ ಕಡಲೆಕಾಯಿ ಮಾರೋನಿಗೆ ಇವರೆಲ್ಲ ಮಾಡಲೇಬೇಡಿ. ಹೋಗಿ ಎಲ್ಲಿ ಹೋಗ್ತಾರೋ? ಇಲ್ಲಿವರೆಗೆ ಕೂಡ ಸಣ್ಣ ಉದ್ದಿಮೆದಾರರು ಈ ರೀತಿಯ ಬೇಕರಿ ಕಾಂಡಿಮೆಂಟ್ಸ್ನವರು ಯಾವತ್ತೂ ಕೂಡ ಟ್ಯಾಕ್ಸ್ ಕಟ್ಟಿದ್ದಿಲ್ಲ. 2021ಕ್ಕೆ ಡಿಜಿಟಲ್ ಇಂಡಿಯಾ ಆಗಿದೆ. ಡಿಜಿಟಲ್ ಇಂಡಿಯಾ ಆದ ತಕ್ಷಣ ಅವರು ಮಾಹಿತಿಯನ್ನ ಕೊಡಬೇಕಿತ್ತು. ನೋಡ್ರಿ, SBI ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕಿಲ್ಲ, ನೀವು ಉದ್ಯೋಗವನ್ನ ಮಾಡ್ಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮನವಿಯನ್ನ ಕೊಡಬೇಕಿತ್ತು. ಯಾಕಂದ್ರೆ ಇವರಿಗೆ ಮಾಹಿತಿಯನ್ನ ಕೊಡಬೇಕಿತ್ತು. ಸರ್ಕಾರ ಸಂಬಳ ತಗೊಳ್ತಾ ಇದ್ದಾರೆ, ಅದಕ್ಕಾಗಿ ಅವರು ಸಂಬಳ ತಗೊಳ್ತಾ ಇರೋದು. ಸಂವಿಧಾನದಲ್ಲಿ ಹೇಳಿದೆ ಜನರಿಗೆ ಸಮಸ್ಯೆ ಆಗುತ್ತೆ, ಹೆಚ್ಚಿನ ಭಾಗದಲ್ಲಿ ಜನರ ಸಮಸ್ಯೆ ಅಂತ ಹೇಳಿದಾಗ ಆ ನಿಯಮವನ್ನೇ ಬದಲಾವಣೆ ಮಾಡಿ ಅಂತ ಇದೆ. GSTಯ ನಿಯಮವನ್ನೇ ಇಲ್ಲಿವರೆಗೆ ಏನು GST ಕಟ್ಟಬೇಕಂತ ಏನು ನೋಟಿಸ್ ಕೊಟ್ಟಿದ್ದಾರೋ ಅದಷ್ಟನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಅಲ್ಲ, ಅದಷ್ಟು ಮನ್ನಾ ಆಗುತ್ತೆ. ಈಗ ಅಕೌಂಟೆಂಟ್ ಕೊಟ್ಟರೆ ಅಷ್ಟು ಮನ್ನಾ ಆಗುತ್ತೆ. ಅಕೌಂಟೆಂಟ್ ಕೊಡ್ಲಿಕ್ಕೂ ನಮ್ಮವ್ರ ಹತ್ರ ಇಲ್ಲ. ಇವರು ಮಾಡಿರೋ ತಪ್ಪಿಗೆ ನಾವು ಹಣ ಕಟ್ಟಲಿಕ್ಕಾಗಲ್ಲ. ಇಲ್ಲಿವರೆಗಿನ ಸಂಪೂರ್ಣ GSTಯನ್ನು ಮನ್ನಾ ಮಾಡಿ ಇದ್ರ ಮುಂದೆ ನಾವೇನಿದೆ ಅದು ನಾವು ಕಟ್ಕೊಂಡು ಹೋಗ್ತೀವಿ. ನೀವು ನೋಟಿಸ್ ಕೊಡಿ, ಅದ್ರ ತಿಂಗಳ ಅದನ್ನ ಎಚ್ಚರಿಕೆ ಕೊಡುವಂಥದ್ದು ನೋಟಿಸ್ಗಳನ್ನು ಕೊಡಿ, ನಾವು ಕಟ್ಕೊಂಡು ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.